ನೀವೆಲ್ಲ ಬೇರೆ ಬೇರೆ ಕಡೆ ಕಾಡು ಅಲ್ಲಿ ಇಲ್ಲಿ ಸುತ್ತೀರಾ. ಬೆಂಗಳೂರು ಸುತ್ತಮುತ್ತನೇ ಬೇಜಾನಿದೆ ಮಾಡುವಂಥ ಕೆಲಸಗಳು. ನೋಡು ಎಷ್ಟಿದೆ ನೋಡುವಂಥದ್ದು. ಹಾಯ್, ನಾನಿವತ್ತು ನಮ್ಮಮ್ಮನ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು 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 ಹೌದು, ಅವ್ರು ಇನ್ನೂ ರೆಡಿ ಆಗ್ತಾ ಇದ್ದಾರೆ. ನಾನು ಆಲ್ರೆಡಿ ರೆಡಿ ಆಗಾಯ್ತು. ಸೊ ಇವತ್ತು ನಮ್ಮಮ್ಮನ ಒಂದು ಸ್ಪೆಷಲ್ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಲೆಸ್ ಎಕ್ಸ್ಪ್ಲೋರ್ಡ್ ಪ್ಲೇಸೇನೆ. ಯಾವಾಗಲೂ ಫ್ರೆಂಡ್ಸ್ ಜೊತೆ ಹೋಗ್ತಿದ್ವಿ, ಬಟ್ ಇವತ್ತು ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಂಗೆ ಬೇರೆ ಏನೋ ಕೆಲಸ ಇತ್ತು, ಅದನ್ನು ನೋಡ್ಕೊಂಡು ಹಂಗೆ ಬರೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ. ಲಾಂಗ್ ಡ್ರೈವ್ ಅಲ್ಲ, ರೈಡ್. ನಮ್ಮ ಅಮ್ಮನ ಜೊತೆ ಬೈಕಲ್ಲಿ, ಭೀಮನ್ ಜೊತೆ ಬೈಕಲ್ಲಿ ರೈಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೇಬು ಕಂದಮ್ಮ ಟಾಟಾ ಆಗ್ತಿಲ್ಲ ನಾನು ಅಮ್ಮ ಇವತ್ತು. ಬಂಗಾರಿ ನನ್ ಚಿನ್ನ, ಮುದ್ದು ಗೊಂಬೆ ನೀನು, ಮುದ್ದು ಗೊಂಬೆ ನೀನು, ನಮ್ಮನೆ ಮುದ್ದು ಗೊಂಬೆ ನೀನು. ನೀನು ಬಾ ಹೋಗೋಣ, ಬಾಕ್ಸ್ ಒಳಗಡೆ ಕೂಚುತ್ತಿ ಕತ್ತೆ ಅತ್ತು. ಹಾಂ ಅತ್ತು ನಾನು ಹಿಡ್ಕೊಂಡಿದ್ದೀನಿ ಅತ್ತು, ಏನಾಗಲ್ಲ. ನನ್ನ ಮಗನೇ ಹೋಗೋ ಆ ಕಡೆ. ಹಾಂ, ನಮ್ಮಮ್ಮ ಕುಳ್ಳಿಗೆ ಗಾಡಿ ಹತ್ತಕ್ಕಾಗಲ್ಲ, ಅದಕ್ಕೆ ಹಿಂಗೆ ಹತ್ತಿಸ್ಬೇಕು ನಾನು. ಹಿಂದೆ ಹೋಗು. ಸರಿಯಾಗವ್ರೆ. ಏಯ್ ಒಳ್ಳೆ ಬೇಕ್ರಿ. ನಡಿ ನೀನು, ಹಿಂದೆ ಅರ್ಧ ಅರ್ಬಟ್ಟ. ನಡಿ ನಡಿ, ಚಾಕ್ಲೇಟ್ ಮಮ್ಮಿ ಕಾಲೆತ್ತು. ನಡಿ ಹಾಂ ನಡಿ. ಅಯ್ಯಪ್ಪ, ಹಾಂ ಕುತ್ಕೋ ಇವಾಗ ಸರಿಯಾಗಿ. ನೀನು ಇಲ್ಲಿ ಹೋಗ್ತೀಯಾ? ಇಲ್ಲ, ಈ ಕಡೆನೇ ಹೋಗ್ತೀನಿ. ಓಪನ್ ಮಾಡಿದ್ದೀನೆಲ್ಲ, ಆಗಿಲ್ವಾ? ಯಾವ ಕಡೆದು? ಹಾಂ. ಅಯ್ಯೋ ನಮ್ಮ ಅಮ್ಮನ ಬುಲೆಟು. ಹುಷಾರಲ್ಲ. ಅಯ್ಯಪ್ಪ, ನಮ್ಮ ಅಮ್ಮನ ಬೈಕಲ್ಲಿ ಕೂರ್ಸ್ಕೊಳ್ಳೋಷ್ಟೊತ್ತಿಗೆ ಓಕೆ. ಇವಾಗ ನಾವು ರೈಡ್ ಹೋಗ್ತಾ ಇದ್ದೀವಿ. ನಾನಿವತ್ತು ನಮ್ಮ ಅಮ್ಮನ್ನ ಕರ್ಕೊಂಡು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಅದು ಭೀಮನ್ ಜೊತೆಗೆ. ಅಯ್ಯೋ ತಿರ್ಗಕ್ಕಾಯ್ತಾ ಇಲ್ಲ. 5 ದಿನ ಆಗಿತ್ತು ನಮ್ಮ ಭೀಮನ್ ಜೊತೆ ರೈಡ್. ಬರೋದೇ ಇಲ್ಲ ನೀನು. ಎಲ್ಲಮ್ಮ ಮಕ್ಕಳು, ಸಂಸಾರ ದೊಡ್ಡದಲ್ವಮ್ಮ ನಮ್ಮದು. ಹಾಂ. ಒಂದೇ ಗಂಡ ಒಂದೇ ಮಗಳು, ಒಂದೇ ಗಂಡ ಮನೆ ತುಂಬ ಮಕ್ಕಳು. ಅದಕ್ಕೆ ಇವಾಗ ನಮ್ಮಮ್ಮನ ಬಿಡು ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ನಮ್ಮ ಥರ ಎಲ್ಲ ಅರ್ಲಿ ಮಾರ್ನಿಂಗ್ ರೈಡೆಲ್ಲ ಏನಿಲ್ಲ, ನಾರ್ಮಲ್ ಟೈಮ್ ತಿಂಡಿ ಎಲ್ಲ ತಿನ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ ರೈಡು. ಸೊ ಇಲ್ಲೇ ನಮ್ಮ ಕನಕಪುರ ಹತ್ರ ಇನ್ನೊಂದಷ್ಟು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ಗಳಿದ್ದಾವೆ, ಅದನ್ನು ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇರೋದು. ನಮ್ಮ ಥರ ಬೆಟ್ಟ ಗಿಡ್ಡ ಎಲ್ಲ ಹತ್ತಲ್ಲ ನಮ್ಮಮ್ಮ. ಬೆಟ್ಟ ಬಿಡ್ತದೆ, ಕಾಲು ಸೆಡ್ಕೊಂಡ್ಬಿಡುತ್ತೆ, ಆಗಲ್ಲ ನಮ್ಮ ಕೈಯಲ್ಲಿ, ಆಗಲ್ಲ. ಅದಕ್ಕೆ ಅವ್ರಿಗೆ ಟ್ರೆಕ್ಕಿಂಗ್ ಎಲ್ಲ ಕರ್ಕೊಂಡೋಗಲ್ಲ, ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತೀನಿ. ತುಂಬ ಜನಕ್ಕೆ ಗೊತ್ತಿಲ್ಲ, ಆ್ಯಕ್ಚುಲಿ 90% ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅಂದರೆ ಅಲ್ಲಿರೋ ಸುತ್ತಮುತ್ತ ಏರಿಯಾದವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಜಾಗ. ಸೊ ಬನ್ನಿ, ಆ ಜಾಗದಲ್ಲಿ ಏನಿದೆ ಅಂತ ನಾನು ಕ್ಯೂರಿಯಾಸಿಟಿ ಆಗಿದ್ದೀನಿ. ನೋಡಿ ನಮ್ಮದು ಡ್ರೋನ್ ಕತೆ ಹೆಂಗೆ ಗೊತ್ತಾ? ನೋಡಿ ಇಲ್ಲಿ ಡ್ರೋನನ್ನು ಹಿಂಗೆ ಹಿಡ್ಕೋಬೇಕು ನಾವು, ಇಲ್ಲ ಅಂದರೆ ಪಜೀತಿ ನಮ್ಮದು. ಎಲ್ಲ ಹಿಂಗೆ ಹಿಡ್ಕೊಂಡು ಹೋಗ್ಬೇಕು ಡ್ರೋನನ್ನು. ಡ್ರೋನ್ ಹಿಂಗೆ ಹಾಕ್ಕೊಂಡು ಹೋಗ್ಬೇಕು. ಟ್ಯಾಂಕ್ ಬ್ಯಾಗಲ್ಲಿ ಇಟ್ಕೊಳ್ಳೋಂಗಿಲ್ಲ, ಟಾಪ್ ಬಾಕ್ಸಲ್ಲಿ ಇಟ್ಕೊಳ್ಳೋಂಗಿಲ್ಲ. ವೈಬ್ರೇಷನ್ ಆದರೆ ಏನಾಗುತ್ತೆ ಗೊತ್ತಾ? ಗಿಂಬಲ್ ಇದೆಯಲ್ಲ, ಗಿಂಬಲ್ ಕಟ್ಟಾಕ್ಬಿಟ್ರೆ ಮತ್ತೆ 24,000 ರೂಪಾಯಿ ಅಂತೆ ಒಂದು ಚಿಕ್ಕ ಗಿಂಬಲ್ಗೆ. ಅದಕ್ಕೇ ಹಿಂಗೆ ಸೊಂಟಕ್ಕೆ ಹಿಂಗೆ ಹಾಕೊಂಡು ಬ್ಯಾಗ್ನ ಪಟ್ಟಿನ ಹಿಂಗೆ ಹೋಗೋದು ನಾವು. ಏನು ಬಾಕ್ಸ್ ಹಾಕ್ಕೊಂಡ್ರು, ಏನು ಬ್ಯಾಗ್ ಹಿಡ್ಕೊಂಡ್ರು, ಈ ಬ್ಯಾಗ್ ಮಾತ್ರ ಹಿಂಗೆ ಇರುತ್ತೆ. ಕತೆ ನಮ್ಮದು. ಇವಾಗ ಹೋಗೋಣ ಬನ್ನಿ, ಇಲ್ಲಿಂದ ಹೋಗೋಕ್ಕೆ. ಸಂಚಾರಿ ಸಂಸಾರ ನಿಂದು. ನಮ್ದು ಎಲ್ಲಾದ್ರೂ ಲಗೇಜ್ ಒರೆಯೋದೇ ನನ್ನ ಕೆಲಸ ಅಷ್ಟೇ. ನಾನು ಒಂದಷ್ಟು ವೆಯ್ಟು, ಗಾಡಿ ಒಂದಷ್ಟು ವೆಯ್ಟು, ಅವನಿಗೆ ಲಗೇಜ್ ಒಂದಷ್ಟು. ಭೀಮನ್ಗೆ ಗೋಳಿಕೊಂಡು ಹೋಗೋದು ನಮ್ಮದು ದೊಡ್ಡ ಸಂಸಾರ, ನಮ್ಮದು ಬೀದಿ ಸಂಸಾರ. ಬೀದಿ ಸಂಸಾರ ನಮ್ಮದು ಅಷ್ಟೇ. ಬರೀ ತಿರ್ಗದೆ. ಅದಕ್ಕೆ ನಮ್ಮ ಅಮ್ಮನೇ ತಿರುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಅಪ್ಪನೇ ತಗೊಂಡು ಹೋಗ್ತೀನಿ ತಾಳಿ. ಇವಾಗ ನಮ್ಮ ಅಮ್ಮನೇ ತಗೊಂಡು ಹೋಗ್ತಾ ಇದ್ದೀನಿ, ನೆಕ್ಸ್ಟ್ ವಿಡಿಯೋ ನಮ್ಮ ಅಪ್ಪನ. ಸೊ ಬನ್ನಿ, ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ, ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ಏನೈತೆ ಅಲ್ಲಿ, ಏನು ಕತೆ, ವರ್ತಾ ಹೋಗೋದು. ಇವಾಗ ತುಂಬಾ ಲೋಕಲ್ ಎಕ್ಸ್ಪ್ಲೋರ್ ಮಾಡಿಸ್ತಾ ಇದ್ದೀನಿ ನಿಮ್ಗೆ. ಯಾಕಂದ್ರೆ ಇಲ್ಲಿರೋದನ್ನ ಸುತ್ತಮುತ್ತ ಇರೋದೇ ತುಂಬಾ ಪ್ಲೇಸಸ್ಗಳಿದಾವೆ.
ನಾನು ಲಾಸ್ಟ್ 2 ಪಾಯಿಂಟ್ ಟ್ರೆಕ್ಕಿಂಗ್ ತೋರಿಸಿದ್ನಲ್ಲ, ಅದಂತೂ ತುಂಬ ಜನಕ್ಕೆ ಆ್ಯಕ್ಚುಲಿ ಗೊತ್ತೇ ಇಲ್ಲ, ಆ ಥರ ಜಾಗ ಇರೋದೇ ಗೊತ್ತಿಲ್ಲ. ಸೊ ಆ ಥರ ಲೋಕಲ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ವರ್ಷಕ್ಕೆ 2 ಬಿಗ್ ರೈಡು ನಂದು. ಸೊ ಬರುತ್ತೆ, ಈ ವರ್ಷದ ಇನ್ನೊಂದು ರೈಡ್ ಬರ್ತಾ ಇದೆ, ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ ಎಲ್ಲಿಗೆ ಏನು ಕತೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿವರೆಗೂ ಸಣ್ಣ ಪುಟ್ಟ ಎಕ್ಸ್ಪ್ಲೋರ್ ಮಾಡಿಕೊಂಡು ಲೋಕಲ್ ತಿರ್ಗಾಡ ಬನ್ನಿ. ಏನು ಮರ ಇದು, ಫುಲ್ಲು ಸೂಪರ್ ಆಗೈತೆ. ಒಳಗೆ ಕಾಡ್ ಥರ. ಹ್ಞೂ ಇಲ್ಲೇ ಇದೆ ನೋಡಿ. ಇನ್ನ 550 ಮೀಟ್ರ. ಯಾವುದೋ ಹಳ್ಳಿ ಒಳಗಡೆ ಸರಿಯಾಗಿ ಪ್ರಾಪರ್ಟಿ ಮಾಡ್ಕೊಂಡವ್ರು ಇವರೆಲ್ಲ. ಅದೇ ಇದೇನೆ ಪಿರಮಿಡ್ ವ್ಯಾಲಿ ಇದೆ. ಹಾಂ, ಎಷ್ಟು ದೂರ ನಡಿಬೇಕು? ಓಕೆ, ಯಾವ ಕಡೆ? ಈ ಕಡೆ. ₹20 ಎಂಟ್ರಿ ಫೀಸು. ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ ನಡಿಬೇಕಂತೆ. ನಾನು ಗಾಡಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗೋಣ. ಓಕೆ ನೋಡಿ, ಎಷ್ಟೊಂದಿದೆ ಅಂದರೆ ಅವೇಕನ್ ಯೂತು, ಪಾತ್ ಫಾರ್ ಪರ್ಪಸ್ಸು, ಸಿಕ್ಕಾಪಟ್ಟೆ ಇದೆ ರೀ ಇದು. ಯುವ ಶಕ್ತಿ, ವಾಯ್ಸ್ ಫಾರ್ ವಾಯ್ಸ್ಲೆಸ್ಸು, ಪ್ರಾಣಿಗಳಿಗೆ ಇವ್ರದ್ದು ಕಾಸ್ಗಳು ತುಂಬ ಇದೆ. ಗೋಶಾಲ ಇದೆ ನೋಡಿ, ಬಟರ್ ಮಿಲ್ಕು, ಏನೇನೋ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ಲ. ಕಾಡು ಮಧ್ಯದಲ್ಲಿ ಇದ್ದೀವಿ. ಅಡ್ವಾನ್ಸ್ ಮೆಡಿಟೇಷನ್ ರಿಟ್ರೀಟ್. ಎಸ್, ಆ್ಯಕ್ಚುಲಿ ಇದು ಮೆಡಿಟೇಷನ್ ಸೆಂಟರೇ. ಇವೆಲ್ಲ ಬೇರೆ ಬೇರೆ ಕಡೆ ಕಾಡು ಅಲ್ಲಿ ಇಲ್ಲಿ ಸುತ್ತೀರಾ. ಬೆಂಗಳೂರು ಸುತ್ತಮುತ್ತನೇ ಬೇಜಾನಿದೆ ಮಾಡೋವಂಥ ಕೆಲಸಗಳು. ನೋಡು ಎಷ್ಟಿದೆ ನೋಡುವಂಥದ್ದು. ಅನ್ಎಕ್ಸ್ಪ್ಲೋರ್ ಅಂತಾರಲ್ಲ, ಅದೆಲ್ಲ ಮಾಡೋದಿದೆ. ಖಂಡಿತ ಮಾಡಿ. ಬೇರೆ ಊರಿಗೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ನಮ್ಮೂರಲ್ಲೇ ಎಷ್ಟೊಂದಿದೆ ತೋರಿಸೋವಂಥ ಐಟಮ್ಸ್ಗಳು. ನೋಡಿ ಜಾಗಗಳು ಎಷ್ಟಿದೆ, ಐಟಮ್ಸ್ ಎಲ್ಲ ಜಾಗ ಮಾಡಬೇಕು. ನಿಜವಾಗ್ಲೂ ಖುಷಿ ಆಯಿತು. ಇಲ್ಲಿ ಇಲ್ಲ ನೀರು ಹರಿತಾ ಇದೆ ಅಲ್ವಾ. ರೂಮ್ಸ್ ಇದೆ ನೋಡಿ. ಹೋಗೋ ಪಾರ್ಕ್ ಎಲ್ಲ ಇದೆ. ಇರು, ಆ ಕಡೆ ಹೋಗ್ಬೇಕು, ಹಂಗೆ ಹೋಗ್ಬೇಕು. ನಾನು ಇಲ್ಲೇನೋ ನೋಡಕ್ ಬಂದೆ, ಏನಾದ್ರು ಇದೆಯಾ ಅಂತ. ಇದು ರೀಸೈಕಲ್ ವಾಟರ್ ಅನ್ಸುತ್ತೆ. ಸ್ಮೆಲ್ಲು ಹೆವಿ ಸ್ಮೆಲ್ ಹೊಡಿತಾ ಇದೆ. ಮೆಡಿಟೇಷನ್ ಹೀಲ್ ಟ್ರಾನ್ಸ್ಫಾರ್ಮ್. ಒಳ್ಳೆ ಕೋಲ್ಡ್ ಕಾಫಿ ಕೊಡಿಸಿದ್ಯಾ? ಕುಡಿದ್ಬಿಟ್ಟು ನಡೀತಾ ಇದ್ದೀನಿ. ಒಂದು 30-90 ಹಾಕೊಂಡಿದ್ರೆ ಜೋಶ್ ಇರ್ತಿತ್ತು, ಏನೋ ಗೊತ್ತಿಲ್ಲ. ನಡೀತಾ ಇದ್ದೀನಿ. ನೀವು ವಯಸ್ಕರು, ನಾವು ವಯೋವೃದ್ಧರು. ವಯೋವೃದ್ಧೆ ನೋಡಿ, ಅದೇ ಪಿರಮಿಡು. ಇದೇ ಪಿರಮಿಡು. ಈ ಕಡೆ ಇವಾಗ ಗೋಶಾಲೆ. ಬಾ, ಗೋಶಾಲೆ ನೋಡ್ಕೊಂಬಿಡೋಣ. ಚೆನ್ನಾಗಿದೆ ಅಲ್ಲ ಬ್ರಿಡ್ಜ್ ಒಂಥರ. ಇಲ್ಲಾಂದ್ರೆ ಈಜೋಡ್ಕೊಂಡು ಹೋಗ್ಬೇಕಲ್ಲ ನೀನು. ಈಜೋಡಿಗೆ ಬರಲ್ವಲ್ಲ. ಯಾರು ಹೇಳಿದ್ ನಿನಗೆ ಬರಲ್ಲ ಅಂತ ಹೇಳೋ? ನನ್ಗೆ ಹೇಳ್ಬೇಡ ನೀನು. ನನ್ನ ಜನ ಈಜೋಡ್ದಿರೋದು ನೋಡೋರು ಸ್ವಿಮ್ಮಿಂಗ್ ಪೂಲಲ್ಲಿ. ನೀರಿಲ್ದೆ ಹೊಡಿ ಇಲ್ಲಿದೆ ಅಂದ್ಕೊಂಡು ಮೇಸ್ ಗೇಮ್ ಇದು. ಅಂದರೆ ನಮ್ಮ ಕನ್ನಡದಲ್ಲಿ ಹುಡ್ಕೋದು ಏನೇನೋ ಇದೆ. ಸ್ಟೇ ಎಲ್ಲ ಇದೆ ಇಲ್ಲಿ ಆ್ಯಕ್ಚುಲಿ. ಮಿಸ್ ಆಗಿರೋರನ್ನ ಹುಡ್ಕೋದಿದ್ರು ಇದರೊಳಗಡೆ. ಆಮೇಲೆ ನಾವು ಆಡ್ತಾಯಿದ್ವಿ ಗೇಮ್ನ ಬರ್ಕೊಂಡು ಪೇಪರಲ್ಲಿ. ಗೋಶಾಲೆಗೆ ಹೋಗ್ತಾಯಿದ್ವಿ. ನಮ್ಮಮ್ಮ ಅಲ್ಲೇ ಕೂತ್ಕೊಂಡ್ರು. ಎಷ್ಟು ದೂರ ನಡಿಬೇಕು ನನಗೂ ಗೊತ್ತಿಲ್ಲ. ಹಾಯ್ ಮಕ್ಕಳಾ. ಸರಿ ಇಷ್ಟೇ ಇದೆ ಗೋಶಾಲೆ, ಜಾಸ್ತಿ ಇಲ್ಲ. ಸ್ವಲ್ಪ ಸಾಕೊಂಡಿದ್ದಾರೆ ಅಷ್ಟೇ. ಚೆನ್ನಾಗಲ್ಲ. ಹಾಯ್ ಬಂಗಾರಿ. ಹಾಯ್ ಮದು. ಸರಿಯಾಗಿ ಚುಚ್ಚಾಕ್ಬಿಡ್ತು. ನಮ್ಮಮ್ಮ ಇಲ್ಲೇ ಕೂತ್ಕೊಬಿಟ್ಟವ್ರೆ ಶಿಸ್ತಾಗಿ. ಅಯ್ಯೋ ಚುಚ್ಚಿಬಿಡ್ತು ಮಮ್ಮಿ.
ಅದಕ್ಕೆ ಸ್ಲಿಪ್ಪರ್ ಕಂಡು ಹಿಡ್ದಿರೋದು, ಶೂ ಕಂಡು ಹಿಡ್ದು. ನಾವು ಗೊತ್ತಾಗ್ಲಿಲ್ಲ, ಹಾಕೊಂಬರ್ಬೇಕಿತ್ತು. ರೂಟಲ್ಲಿ ಬಂದ್ವಿ ನಾವು. ಹೌದು, ಗೊತ್ತಾಗ್ಲಿಲ್ಲ. ಸೊ ನೀವು ಆ ಬ್ರಿಡ್ಜ್ ದಾಟಿದ ತಕ್ಷಣ ಒಂದೇ ರೋಡು, ನಾವು ಅಲ್ಲೆಷ್ಟೆಲ್ಲ ಹೋದ್ವಿ. ಹಾಂ, ನಾನು ನಡೆದಿದ್ದು ಇವಾಗ ಮೇಲ್ಗಡೆಗೆ. ಒಂಥರ ಪನಿಷ್ಮೆಂಟು ನನಗಿದು. ಅಯ್ಯೋ, ಇಲ್ಲೇ ಇರುತ್ತೆ, ಚಪ್ಪಲಿ ತಂದು ಕೊಡ್ತೀನಿ. ಯಾಕೆ ಹೇಳ್ಬಿಡು, ಜೀವನದಲ್ಲಿ ಕಷ್ಟ ಸುಖ ಕಲ್ಲು ಮುಳ್ಳೆಲ್ಲ ನಡಿಬೇಕು ಕಡಪ್ಪ. ಅಲ್ಲಿ ಹುಲ್ ಮೇಲೆ ಹತ್ಬಿಡು, ಹೇಳ್ತೀನಿ. ಏನು ಬೇಡಪ್ಪ ಅಮ್ಮ, ಅದು ಚುಚ್ಬಿಡುತ್ತೆ ಮಮ್ಮಿ. ಏನು ನನಗೇನು ಗಾಯನಾಗಿದೆ? ಅಯ್ಯೋ, ಯಾಕೆ ಬೇಕು? ಐ ಆಮ್ ಹೆಲ್ದಿ, ಸಿ ಮೈ ಬೈಸೆಪ್ಸ್. ಹೌ ಕ್ಯಾನ್ ಮ್ಯಾನ್ ಮ್ಯಾನೇಜ್ ಪುಷಪ್? ಓ, ಆಗಲ್ಲ ಮಮ್ಮಿ. ಹಾಂ, ಕಾಲಿಗೆ ಭಾರಿ ರೋದ್ರಿ, ಕಲ್ಲು ಮುಳ್ಳು ಹತ್ತಿ ದೇವ್ರನ್ನ ನೋಡಬೇಕು, ಅದೆಲ್ಲ ಏನು ಸೀನಿಲ್ಲ. ಕಲ್ಲು ಮುಲ್ಲು ಕಾಲಿಗೆ ಮೆತ್ತಿ ಸ್ವಾಮಿಯೇ. ಅಯ್ಯೋ, ಟ್ರಯಾಂಗಲ್ ಯಾವ್ದು ದೇವ್ರಿಗೆ? ಟ್ರಯಾಂಗಲ್, ಪಿರಮಿಡ್ ವ್ಯಾಲಿ. ಪಿರಮಿಡ್ ವ್ಯಾಲಿ ಅಷ್ಟೇಯ. ಫಸ್ಟ್ ಕಾಲಿಗೆ ಮೆಟ್ಟಕೊಳ್ಳೋಣ. ಆಗ್ತಾ ಇಲ್ಲ. ಪನಿಷ್ಮೆಂಟ್ ಅಂದರೆ ಅಯ್ಯೋ ಅಲ್ಲಡ ಅಲ್ಲಿ ನಾಡ ಇರಿ ಹೋಗ್ಬಿಡ ಹತ್ರ. ಏನು ಕೇಳಲ್ಲ, ಆದಷ್ಟು ಟ್ರೈ ಮಾಡಲ. ಪಕ್ಕಂತ ನೀನು ಹತ್ರಕ್ಕೆ ಹೋದ್ರೆ ಓಡೈತದ ಮಮ್ಮಿ ಅದು. ಬೇಡ, ಮರ ಕತ್ತಬೇಡ. ಹಾಂ, ಹೋಗು, ಮುಚ್ಕೊಂಡು ನಡಿ ಅಂತದ್ದು. ಈ ಥರ ಇದ್ರೆ ಎಷ್ಟು ಬೇಕಾದ್ರೆ ನೋಡಿ. ಉಮಾ, ಅಟ್ಲೀಸ್ಟ್ ಕೋಲ್ಡ್ ಆಗಿದೆ. ಓ, ಅಡ್ವೆಂಚರ್ ಪಾರ್ಕ್, ಏನೇನು ಅಡ್ವೆಂಚರ್ಸ್ ಎಲ್ಲ ಇದಾವೆ ಇಲ್ಲಿ. ಓಹೋ, ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಇದೆ. ಇದೆ ಫ್ರಂಟ್ ವ್ಯೂ. ಒಳಗಡೆ ಏನೂ ಇಲ್ಲ, ಸುಮ್ಮನೆ ಜಸ್ಟ್ ಒಂದು ಮೆಡಿಟೇಷನ್ ಹಾಲ್ ಅಷ್ಟೇ, ಬಿಟ್ಟರೆ ಇಲ್ಲಿ ನೋಡೋವಂಥದ್ದು ಏನಿಲ್ಲ. ಈ ಥರ ಆ್ಯಂಪಲ್ ಥಿಯೇಟರ್ ಎಲ್ಲ ಇದೆ ಅಂದರೆ ಅದೇ ಇವೆಂಟ್ಗಳು ಮಾಡಿದಾಗ ಸ್ಟೇಜ್ ಇದು ಆ್ಯಂಪಲ್ ಥಿಯೇಟರ್, ಒಂಥರ ಸ್ಟೇಜ್ ಥರಮ್ಮ. ಹಾಂ, ಅಷ್ಟೇ ಮೆಡಿಟೇಷನ್ ಪ್ರೋಗ್ರಾಮ್ಗಳಿದ್ರೆ ಇದು ಆ್ಯಂಪಲ್ ಥಿಯೇಟರ್. ಇವಾಗೆಲ್ಲ ಮೊದಲು ಥರ ಸ್ಟೇಡಿಯಂ ಥರ ಕ್ಲೋಸ್ಡು ಇದ್ರ ಎನ್ವಿರಾನ್ಮೆಂಟ್ ಇರಲ್ಲ, ಓಪನ್, ಎಲ್ಲ ಓಪನ್. ಈಗ ತಣ್ಣ ಗಾಳಿ, ಮರದಡಿ ಕುತ್ಕೊಂಡು ಹೆಂಗನ್ಸ್ತಮ್ಮ? ಓಕೆ ಆ ಥರ ಏನು ಓವರಾಗಿ ಇನ್ನೊಂದ್ಸಲ ಬರಬೇಕು ಅನ್ನೋಷ್ಟು ಏನೂ ಇಲ್ಲ, ಸುಳ್ಳು ಹೇಳ್ಬಾರ್ದು. ಹಾಂ, ಒಂದು ವಿಸಿಟ್ ಈ ಥರ ಇದೆ ಅನ್ನೋದನ್ನ ತಿಳ್ಕೊಬೋದು ಅಷ್ಟೇ ಅಲ್ಲ. ನಮ್ಮ ಪರಿಸರದಲ್ಲಿ ಈ ಥರ ಇದೆ ಅನ್ನೋದು ಗೊತ್ತಿರಲಿಲ್ಲ, ಇವಾಗ ತಿಳ್ಕೊಂಡ್ವಿ. ಓಕೆ, ಒಂದು ಸತಿ ಬರ್ಬೋದು, ಸುಮ್ಮನೆ ನೋಡೋಕ್ಕಷ್ಟೇ. ಇದೆ ಅನ್ನೋದಕ್ಕೆ ಡ್ರೋನ್ ಹಾರ್ಸೋಕ್ಕೂ ಬಿಡಲಿಲ್ಲ. ಹಾಂ, ಲೆವೆಲ್ಗೆ ಬೇಕು ಅನ್ನೋ ಥರ ಆದರೆ ಬೇರೆ ಬೇರೆ ಕ್ಲಾಸಸ್ಸು ಇದೆ, ಇಲ್ಲಿ ತನಕ ಬರೋರಿಲ್ಲ. ಬಟ್ ಈ ಸರೌಂಡಿಂಗ್ಸ್ ಅವ್ರು ಇದ್ರೆ ಬರ್ಬೋದು, ಇಲ್ಲಿ ಅಷ್ಟೇ ಕ್ಲಾಸಸ್ಸಿಗೆ ಬರ್ಬೋದು. ಓಕೆ, ಸೊ ಇಷ್ಟೇ. ಪಿರಮಿಡ್ ವ್ಯಾಲಿ ಡ್ರೋನ್ ಹಾರ್ಸೋಕೆ ಬಿಡಲಿಲ್ಲ, ಟ್ರೈ ಮಾಡಿದೆ, ಬಟ್ ಇಲ್ಲ ಅಂತ ಅಂದರು. ಸೊ ಒನ್ ಟೈಮ್ ವಿಸಿಟು ಮಾಡೋದಾದ್ರೆ ಮಾಡಿ. ಕನಕಪುರಲ್ಲಿ ಇರೋದು ಒಂಥರ ಯೂನಿಕ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಈ ಸರೌಂಡಿಂಗ್ಸಲ್ಲಿರೋ ಧ್ಯಾನಗಿನ ಕ್ಲಾಸಸ್ ಬೇಕು ಅಂದರೆ ಮಾಡ್ಬೋದು ಅಷ್ಟೇ. ಹೋಗ್ಬೋದು, ಮಠಕ್ಕೆ ಸೇರ್ಕೊಳ್ಳೋ ಬದಲು ಪಿರಮಿಡ್ ಅಷ್ಟೇ. ಈಗ ನಮ್ದು ಈಶಾ ಇದೆಯಲ್ಲ, ಸೇಮ್ ಕಾನ್ಸೆಪ್ಟ್ಗಳೇ ಎಲ್ಲಾರ್ದು. ಅವರು ಮೆಡಿಟೇಷನ್, ಇವ್ರು ಮೆಡಿಟೇಷನ್. ಬಟ್ ಇವರು ಈಶಾದಲ್ಲಿ ಶಿವನ ಆರಾಧನೆ ಮಾಡ್ತಾರೆ, ಇಲ್ಲಿ ಇವರು ಬುದ್ಧನ ಆರಾಧನೆ ಮಾಡ್ತಾರೆ, ಅಷ್ಟೇ ಡಿಫ್ರೆನ್ಸು. ಅವರು ರವಿಶಂಕರ್ ಗುರೂಜಿ, ಅವರು ಗೊತ್ತಿಲ್ಲ ನನಗೆ, ನಮಗೂ ಐಡಿಯಾ ಇಲ್ಲ. ಸೊ ಅಷ್ಟೇ. ಇದು ಪಿರಮಿಡ್ ವ್ಯಾಲಿ ಅಂತ ಹೇಳೋ ಅಂಥದ್ದು ಏನಿಲ್ಲ, ಮ್ಯಾಕ್ಸಿಮಮ್ 1 hour ಟೈಮ್ ಅಷ್ಟೇ ಇದಕ್ಕೆ. ವಿಸಿಟ್ ಮಾಡಿ. ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಂ, ಊಟ ಕೂಡ ಇದೆ, ಊಟ ಮಾಡೋರು ಊಟ ಮಾಡ್ಕೋಬೋದು. ನಾವು ಮಾಡಲಿಲ್ಲ, ಮಧ್ಯಾಹ್ನ ಊಟ ಇರುತ್ತೆ ಫ್ರೀ, ಊಟ ಮಾಡ್ಕೊಂಡು ಹೋಗ್ಬೋದು. ನಾವು ಡಯಟಿನಲ್ಲಿ ಇರೋದ್ರಿಂದ ಊಟ ಮಾಡಲ್ಲ. ಬದನೆಕಾಯಿ ಯಾ